ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಬಹಳ ಸಂತೋಷದ ವಿಚಾರ. ಏನಪ್ಪ ಅಂದರೆ, ಬರೋ 25ನೇ ತಾರೀಕು ನಮ್ಮ ಕನ್ನಡದ ಕಣ್ಮಣಿ ಕರುನಾಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಬ್ರದರ್ ಹುಸೇನ್ ರವರ ಹುಟ್ಟುಹಬ್ಬದ ಒಂದು ವಿಶೇಷ. ಅದರಿಂದ ನಾವೆಲ್ಲ ಇಲ್ಲಿ ಸೇರಿರೋದು ಬಹಳ ಸಂತೋಷ. ನಾವು ಎಂದಿನಂತೆ ಪ್ರತಿ ವರ್ಷವೂ ಸಹ ನಮ್ಮ ಹುಸೇನ್ ಅಣ್ಣವ್ರ ಹುಟ್ಟುಹಬ್ಬ ಮಾಡ್ತಾ ಇದ್ವಿ. ಈ ಬಾರಿ ಒಂದು ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ವಿಶೇಷ ಏನಪ್ಪ ಅಂದರೆ, ಎಂದಿನಂತೆ ನಾವು ಸಾಂಪ್ರದಾಯಿಕವಾಗಿ ಕುಡುಮಲೆಯಲ್ಲಿ ಒಂದು 10-10:30ಗೆ ಮಹಾಮಂಗಳಾರತಿ ಮಾಡಿಕೊಂಡು, ಅಲ್ಲಿ ಗಣಪತಿಯ ಆಶೀರ್ವಾದ ಮಾಡಿಕೊಂಡು, ಅಲ್ಲಿಂದ ಮತ್ತು ಶಾಲಾ ಒಂದು 2 ಶಾಲೆಗೆ ಒಂದು ಭೇಟಿ ಕೊಟ್ಟು ಮಕ್ಕಳಿಗೆ ಒಂದು ಸಿಹಿ ತಿನಿಸು ನೀಡೋ ಮುಖಾಂತರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದೀವಿ. ಹುಸೇನ್ ಅಣ್ಣವರ ಆ್ಯಕ್ಚುಲಿ ನಾವು ಈ ಥರ ನೋಡೋಕ್ಕೆ ನಮಗೆ ಮನಸ್ಸು ಒಪ್ಪಲ್ಲ. ಇನ್ನೂ ಒಂದು ಒಳ್ಳೆಯ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಆಶಯ. ಇಷ್ಟು ಹೇಳೋಕ್ಕೆ ನನಗೆ ಒಂದು ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕರಿಸ್ತೀನಿ. ತಾಯಿ ಭುವನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ. ನಾವು 7 ವರ್ಷದಿಂದ ಇದೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದೀವಿ. ನಮ್ಮ ಹುಸೇನ್ ಅಣ್ಣವರು ನಮಗಿಂತ 10 ವರ್ಷ ಚಿಕ್ಕವರಾದರೂ ಕೂಡ ಇದನ್ನ ಬೆಳೆಸ್ತಾ ಬಂದಿದ್ದಾರೆ. ಹೀಗೆ ಮುಂದೆ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು ಅಂತ ನಮ್ಮ ಹುಸೇನ್ ಅಣ್ಣವ್ರಿಗೆ ದೇವರ ಆಶೀರ್ವಾದ ಇರಲಿ ಅಂತ ಸದಾ ಬಯಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಸದಸ್ಯರಿಗೆ ಎಲ್ಲರಿಗೂ ನಮಸ್ಕಾರ, ನನ್ನ ಧನ್ಯವಾದಗಳು. ಇಲ್ಲಿ ಸೇರಿರುವ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಅಧ್ಯಕ್ಷರಾದ ಹುಸೇನ್ ಸರ್ ಅವ್ರದ್ದು 25/6/2026ನೇ ಸಾಲಿನಲ್ಲಿ ಗುರುವಾರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ಎಲ್ಲ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಎಲ್ಲ ನಿರ್ಧಾರ ತಗೊಂಡಿದ್ದೀವಿ. ಹಾಗೆಯೇ ಗುರುವಾರ ದಿನದಂದು ಕುರುಡುಮಲೆ ಗಣಪತಿ ಆಶೀರ್ವಾದ ಪಡೆದು 10:30ಗೆ, ಮತ್ತೆ ಹೈದರಾಲಿ ದರ್ಗಾ ಬಾಬಾ ಆಶೀರ್ವಾದ ಪಡೆದು, ಮತ್ತೆ ಸೌಂದರ್ಯ ಸರ್ಕಲ್ನಲ್ಲಿ ಬಂದು ಅನ್ನದಾನ ಮಾಡಿ, ಮತ್ತೆ 2 ಸ್ಕೂಲ್ನಲ್ಲಿ ಬುಕ್ಕು ಪುಸ್ತಕ ಎಲ್ಲ ವಿತರಣೆ ಮಾಡಿ. ಹಾಗೆಯೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕನ್ನಡ ಪರ ಸಂಘಟನೆಗೆ ಎಲ್ಲರೂ ಬೆಂಬಲ ಕೊಡಬೇಕು. ಕನ್ನಡವನ್ನು ಉಳಿಸಬೇಕು, ಸರ್ಕಾರ ಶಾಲೆಗಳನ್ನು ಉಳಿಸಬೇಕು. ಹಾಗೆಯೇ ನಮ್ಮ ಶಿಕ್ಷಕರು ಬಂದಿದ್ದಾರೆ, ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ, ನಮ್ಮ ಹುಸೇನ್ ಸರ್ ಅವ್ರಿಗೆ ಅಡ್ವಾನ್ಸ್ ಆಗಿ ಮುನ್ಸೂಚನೆಯಾಗಿ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳು, ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹುಸೇನ್ ಸರ್ ಅವ್ರಿಗೆ ಹುಟ್ಟುಹಬ್ಬ ಇದು ಮಾಡ್ತಾ ಇದ್ದೀನಿ. ಹಾಗೆಯೇ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ನಮ್ಮ ಸಂಘಟನೆಯನ್ನು ಕಟ್ಟಿದ್ದಾರೆ. 6-7 ವರ್ಷದ ಹಿಂದೆಯಿಂದ ಕಟ್ಕೊಂಡು ಯಾವುದೇ ಸಂಘಟನೆ ಇಲ್ಲಿ ಮುನ್ಸೂಚನೆಯಾಗಿ ಬರ್ತಾ ಇಲ್ಲ. ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲದರಲ್ಲೂ ಸ್ಪಂದಿಸ್ತಾ ಇದೆ. ಹಾಗೆ ಮುಂದಿನ ದಿನಗಳಲ್ಲೂ ಇದೇ ತರ ಜನರಿಗೆ, ಸಾಮಾನ್ಯ ಜನರಿಗೆ ಒಳ್ಳೇದು ಮಾಡಲೇಬೇಕು ಅಂತ ಹುಸೇನ್ ಸರ್ ಅವರಿಗೆ ಧನ್ಯವಾದ ಬಯಸ್ತಾ ಇದ್ದೀನಿ. ಇಂತಿ ನಿಮ್ಮ ಶಂಕರ್. ಬಂಧುಗಳೇ, ಹುಸೇನ್ ರವರ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಸೇರಿ ಅವ್ರದ ಜನ್ಮದಿನವನ್ನು 25ನೇ ತಾರೀಕು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದರಿಂದ ತಾವೆಲ್ಲ ಸಹಕರಿಸಿ ಈ ಕಾರ್ಯಕ್ರಮ ಜಯಪ್ರದೇಶ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದೇ ತಿಂಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಟಿ.ಎ. ನಾರಾಯಣಗೌಡರ ಜನ್ಮದಿನವೂ ಇದೇ ತಿಂಗಳಲ್ಲಿ ನಡೀತು. ಅನೇಕ ನಮ್ಮ MLA ಸಾಹೇಬ್ರು ಇರ್ಬೋದು, ಕೊತ್ತೂರು ಮಂಜು ಇರ್ಬೋದು, ಪ್ರಕಾಶ್ ಅಣ್ಣ ಇರ್ಬೋದು, ಇಂಥ ಇದೇ ತಿಂಗಳಲ್ಲಿ ಬಂದಿರೋದು ನಮಗೂ ಬಹಳ ಸಂತೋಷ. ಅವರೆಲ್ಲ ಅದ್ದೂರಿಯಾಗಿ ಮಾಡಿದ್ರು, ನಾವು ಯಾಕೆ ಅದ್ದೂರಿಯಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಜೊತೆಗೇನು ಅಂತ ಹೇಳಿದ್ರೆ, ಹುಸೇನ್ ಅವರು ಅಧ್ಯಕ್ಷ ತಗೊಂಡ್ಮೇಲೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಮಾಡದೇ ಇರುವಂಥ ಕೆಲಸಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಾಗಲಿ ಇನ್ನು ಬೇರೆ ಯಾರು ಅಧಿಕಾರದಲ್ಲಿರೋರು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂಥ ಕಾರ್ಯಕ್ರಮಗಳು ಮಾಡಿ ಅವ್ರಿಗೆ ಯಾವುದೇ ಜನಗಳಿಗೆ
ಸ್ಪಂದಿಸಿ ಅವ್ರಿಗೇನೇ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಮಾಡಿಕೊಡ್ತಾ ಇದ್ದಾರೆ. ಒಂದು ತೆಲುಗಲ್ಲಿ ಗಾದೆ ನಿತ್ಯ ಕಲ್ಯಾಣಂ ಪಂಚತೋರಣಂ ಅಂತ ದಿನ ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಆ ಥರ ಕಾರ್ಯಗತ ಮಾಡಿ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ರಾಜಕಾರಣಿಗಳಿಗಿಂತ ಹೆಚ್ಚಿಗೆ ಹುಸೇನ್ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಭಾಗವಹಿಸೋಕ್ಕೆ ನಮಗೂ ಬಹಳ ಉತ್ಸಾಹ ಇರ್ತದೆ. ಆ ದೃಷ್ಟಿಯಿಂದ ಎಲ್ಲಾನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಜಯಪ್ರದ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅಣ್ಣನವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇವತ್ತು ಹುಟ್ಟುಹಬ್ಬ ಆಚರಣೆ ಪೂರ್ವಭಾವಿ ಸಭೆಗೆ ಅಭಿಮಾನಿಗಳು, ಪದಾಧಿಕಾರಿಗಳು ಹಾಗೂ ಎಲ್ಲರೂ ಆಗಮಿಸಿದ್ದೀರಾ. ಎಲ್ಲರೂ ಕೂಡ ಸ್ವಾಗತನ ಬಯಸುತ್ತಾ ನಾವು ಪ್ರತಿ ವರ್ಷವೂ ಸಹ ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಎಂದು ಬೆಳಗ್ಗೆ 10 ಗಂಟೆಗೆ ಕುಡುಮಲೆ ದೇವಸ್ಥಾನ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮತ್ತೆ ತದನಂತರ ದರ್ಗಾ ಹೈದರ್ ಅಲಿ ಬಾಬಾ ಭೇಟಿ ನೀಡಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ಮತ್ತೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳ ಉರ್ದು ಶಾಲೆ, ಕನ್ನಡ ಶಾಲೆಗಳಿಗೆ ಮತ್ತು ಪುಸ್ತಕ, ಪೆನ್ನು ಮತ್ತೆ ಪ್ಲೇಟು, ಗ್ಲಾಸ್ಗಳು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮತ್ತೆ ಸಂಜೆ 7 ಗಂಟೆಗೆ ನಮ್ಮ ಅಧ್ಯಕ್ಷರ ಮನೆ ಹತ್ರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಸಹ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ನಮ್ಮ ಅಧ್ಯಕ್ಷರು ನಮ್ಮಂತ ಯುವಕರಿಗೆ ತುಂಬಾ ಒಂದು ಮೊದಲ ಆದ್ಯತೆಯನ್ನು ನಮ್ಮಂತ ಯುವಕರಿಗೆ ಕೊಡ್ತಾರೆ. ನೀವು ಮುಂದೆ ಹೋಗಿ ನಿಮ್ಮ ಬೆನ್ನೆಲುಬಾಗಿ ನಾವು ಇದೀವಿ ಎಂದು ಧೈರ್ಯವನ್ನು ತುಂಬುವ ವ್ಯಕ್ತಿ ನಮ್ಮ ಹುಸೇನ್ ಅಣ್ಣ ಆಗಿರುತ್ತಾರೆ. ಅವರಿಗೆ ಆ ದೇವರು ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂಥ ಒಂದು ಹುಟ್ಟುಹಬ್ಬಗಳು 100 ಮಾಡಿಕೊಳ್ಳಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಸುತ್ತಾ ಒಂದು ಹುಟ್ಟುಹಬ್ಬಕ್ಕೆ ಎಲ್ಲರೂ ಸಹ ಪೂರ್ವಭಾವಿಯಾಗಿ ಆಗಮಿಸಿದ್ದೀರಾ. ಎಲ್ರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಈ 2 ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಸಹ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ನನ್ನ ನೆಚ್ಚಿನ ಅಣ್ಣ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಅಣ್ಣ ತಮ್ಮನಾಗಿರುವಂತಹ ಹುಸೇನ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಾಳಿದ್ದು ಗುರುವಾರ 25ನೇ ತಾರೀಕು ಬೆಳಗ್ಗೆ 10 ರಿಂದ 10 ಗಂಟೆಗೆ ನಮ್ಮ ಕುರುಡುಮಲೆ ವಿನಾಯಕನ ಸ್ವಾಮಿ ಸನ್ನಿಧಿಗೆ ಹೋಗಿ ಆಶೀರ್ವಾದವನ್ನು ಪಡೆದು ಮತ್ತೆ ನಮ್ಮ ಹೈದರ್ ಅಲಿ ದರ್ಗಾ ಬಾಬಾ ಆಶೀರ್ವಾದವನ್ನು ಪಡೆದು ಮತ್ತು ಅನ್ನ ವಿತರಣೆ ಕೂಡ ಇರುತ್ತೆ ಸೌಂದರ್ಯ ಹೋಟೆಲ್ ಹತ್ರ. ಅನಂತರ ಸಾಯಂಕಾಲ ನಮ್ಮ ಹುಸೇನ್ ಅಣ್ಣ ಅವರ ಮನೆ ಹತ್ರ ಹುಟ್ಟುಹಬ್ಬವನ್ನು ಆಚರಿಸಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಊರಿನಲ್ಲಿ ಕೂಡ ನಮ್ಮ ಅಣ್ಣನ ಅಭಿಮಾನಿಗಳಿದ್ದಾರೆ. ಎಲ್ಲರಿಗೂ ಸಹ ನಾಳೆ ಸಾಯಂಕಾಲ 5 ರಿಂದ 7 ಗಂಟೆಗೆ ಹುಸೇನ್ ಅಣ್ಣನವರ ನಾಳಿದ್ದು ಹುಸೇನ್ ಅಣ್ಣನವರ ಹುಟ್ಟುಹಬ್ಬ ಇರುತ್ತೆ. ಎಲ್ಲರೂ ಸಹ ಆಗಮಿಸಿ ಹುಟ್ಟುಹಬ್ಬವನ್ನು ಆಚರಿಸಿ ನಮ್ಮ ಅಣ್ಣವರಿಗೆ ಆಶೀರ್ವಾದ ಮಾಡಬೇಕೆಂದು ಎಲ್ಲರಿಗೂ ಧನ್ಯವಾದಗಳು.